ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಪರಪ್ಪನ ಅಗ್ರಹಾರದಲ್ಲಿರುವ ನಟ ದರ್ಶನ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಎದುರಾಗ್ತಾ ಇದೆ. ಈಗ ಏನಪ್ಪ ಟೆನ್ಷನ್ ಅಂದ್ರೆ, ಒಂದ್ ಕಡೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಈ ಕಡೆ ನಟ ದರ್ಶನ್ಗೆ ಬಿಯರ್ ಬಾಟಲ್, ಪವಿತ್ರ ಚಪ್ಪಲಿ ಎಲ್ಲವೂ ಕೂಡ ಕಂಟಕ ಆಗೋ ಸಾಧ್ಯತೆ. ಪರಪ್ಪನ ಪಂಜರದಲ್ಲಿ ಕಾಟೇರನಿಗೆ ಟೆನ್ಷನ್ ಹೆಚ್ಚಾಗ್ಬಿಟ್ಟಿದೆ. ಬಿಯರ್ ಬಾಟಲ್ ಮೇಲೆ ಆರೋಪಿಗಳ ಫಿಂಗರ್ ಪ್ರಿಂಟ್ ಇರೋದು ಪತ್ತೆಯಾಗಿದೆ. ಕೊಲೆ ಕೇಸಲ್ಲಿ ಬಿಯರ್ ಬಾಟಲಿಯೇ ಮುಖ್ಯ ಸಾಕ್ಷ್ಯವಾಗ್ತಾ ಇದೆ. ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಚಪ್ಪಲಿಯೇ ಕಂಟಕ. ಕಾರಣ, ಆಕೆ ಧರಿಸಿದ್ದ ಚಪ್ಪಲಿಯ ಮೇಲೆ ಕೂಡ ರಕ್ತದ ಕಲೆ ಪತ್ತೆಯಾಗಿದೆ. ಹಾಗಾಗಿ ಅದು ಕೂಡ ಕಂಟಕ ಆಗಬಹುದು ಅಂತ ಯಾವಾಗ FSL ರಿಪೋರ್ಟ್ ಪೊಲೀಸರ ಕೈ ಸೇರ್ತೋ ಆಗಲೇ ಡಿ ಗ್ಯಾಂಗ್ಗೆ ಢವಢವ ಶುರುವಾಗಿದೆ. ಕಾರಣ, ಪ್ರಮುಖ ಸಾಕ್ಷ್ಯಗಳು ಕೂಡ ಇದರಲ್ಲಿ ಲಭ್ಯವಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜೈಲು ಪಾಲಾದ ಮೇಲೆ ಟೆನ್ಷನ್ ಶುರುವಾಗಿದೆ. ಕಾರಣ, ಪೊಲೀಸರ ತನಿಖೆ ಅಷ್ಟು ಸ್ಟ್ರಾಂಗ್ ಆಗಿ ಸಾಗ್ತಾ ಇದ್ದು ಹಲವು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಮತ್ತೊಂದು ಕಡೆ FSL ರಿಪೋರ್ಟ್ ಕೂಡ ಕಂಟಕವಾಗುವ ಸಾಧ್ಯತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಡಿ ಗ್ಯಾಂಗ್ ವಿರುದ್ಧ ಸಿದ್ಧವಾಯಿತು ಚಾರ್ಜ್ ಶೀಟ್. ಇನ್ನುಳಿದ FSL ರಿಪೋರ್ಟ್ ಕೈ ಸೇರಿದ ಮೇಲೆ ಸಲ್ಲಿಕೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವ ನಟ ದರ್ಶನ್ ಅಂಡ್ ಟೀಮ್ ಸೇರಿ ಎಲ್ಲ ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿಯನ್ನ ಆಗಸ್ಟ್ 28ರವರೆಗೆ ವಿಸ್ತರಿಸಿ 24ನೇ ACMM ಕೋರ್ಟ್ ಆದೇಶ ಹೊರಡಿಸಿದೆ. ಲಿಪ್ಸ್ಟಿಕ್ ರಾಣಿಗೆ ಚಪ್ಪಲಿಯೇ ಕಂಟಕ. ಪಟ್ಟಣಗೆರೆ ಶೆಡ್ಗೆ ಹೋಗಿದ್ದ ಪವಿತ್ರ ಗೌಡ ರೇಣುಕಾಸ್ವಾಮಿಗೆ ಚಪ್ಪಲಿಯಲ್ಲಿ ಹೊಡೆದಿದ್ಲು. ಹೀಗೆ ಹೋಗಿದ್ದ ಪವಿತ್ರ ಗೌಡ ಚಪ್ಪಲಿಯ ಮೇಲೂ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ. ಲಿಪ್ಸ್ಟಿಕ್ ರಾಣಿ ಮನೆಯಲ್ಲಿ ಪವಿತ್ರ ಗೌಡ ಚಪ್ಪಲಿ ವಶಪಡಿಸಿಕೊಂಡಿದ್ದ ಪೊಲೀಸರು FSLಗೆ ಕಳುಹಿಸಲಾಗಿತ್ತು. ಅದರ ರಿಪೋರ್ಟ್ ಬಂದಿದ್ದು ಸಂಕಷ್ಟ ಫಿಕ್ಸ್ ಆಗಿದೆ. ಎಣ್ಣೆ ಕಿಕ್, ಬಾಟಲಿಯಲ್ಲಿ ಫಿಂಗರ್ ಪ್ರಿಂಟ್. ಹೌದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 10 ಸಾಕ್ಷಿಗಳನ್ನು ಪತ್ತೆ ಮಾಡಲಾಗಿದೆ. ಅದರಲ್ಲಿ ಒಂದು ಬಿಯರ್ ಬಾಟಲಿ ಪ್ರಮುಖ ಸಾಕ್ಷಿಯಾಗಲಿದೆ. ಆರೋಪಿಗಳು ಹಲ್ಲೆ ಮಾಡಿದ ಬಳಿಕ ಅಲ್ಲೇ ಪಾರ್ಟಿ ಮಾಡಿ ಕುಷ್ಕಾ ತಿಂದಿದ್ರು. ಆ ಬಿಯರ್ ಬಾಟಲಿ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಪತ್ತೆಯಾಗಿದ್ದು FSL ಟೆಸ್ಟಿಂಗ್ಗೆ ಕಳುಹಿಸಲಾಗಿದೆ. ಸದ್ಯ ಈ ಕೇಸಲ್ಲಿ ಬಿಯರ್ ಬಾಟಲಿ ಪ್ರಮುಖ ಸಾಕ್ಷಿಯಾಗಿದ್ದು ರಿಪೋರ್ಟ್ ಬಂದ ಬಳಿಕ ಆರೋಪಿಗಳ ಭವಿಷ್ಯ ಗೊತ್ತಾಗಲಿದೆ. CFSL ರಿಪೋರ್ಟ್ಗಾಗಿ ಪೊಲೀಸರ ಕಾತರ. ಕೊಲೆ ಕೇಸ್ನಲ್ಲಿ ಸೆಂಟ್ರಲ್ ಜೈಲು ಸೇರಿರುವ ದರ್ಶನ್ ಗ್ಯಾಂಗ್ ವಿಲವಿಲ ಒದ್ದಾಡುತ್ತಿದೆ. FSL ರಿಪೋರ್ಟ್ ಬಂದ ಬಳಿಕ ಅದೇನಾಗುತ್ತಪ್ಪ ಅಂತ ನಲುಗಿ ಹೋಗಿದ್ದಾರೆ. ಆದರೆ ಪೊಲೀಸರಿಗೆ FSL ಫೈನಲ್ ವರದಿ ಕೈ ಸೇರಿಲ್ಲ. ಪೊಲೀಸರ ಕೈಗೆ ಸಿಕ್ಕಿರೋದು ಕೇವಲ 70% ವರದಿಯಷ್ಟೇ. ಬಾಕಿ 30% FSL ರಿಪೋರ್ಟ್ಗಾಗಿ ಕಾಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ಗೆ ಟೆನ್ಷನ್ ಮೇಲೆ ಟೆನ್ಷನ್. ಒಂದ್ ಕಡೆ ನಾವು ಸಾಕ್ಷ್ಯಗಳನ್ನ ಹೇಗೆ ಕಲೆ ಹಾಕಲಾಗಿದೆ ಅನ್ನೋದನ್ನ ಗಮನಿಸಿದ್ವಿ. ಮತ್ತೊಂದು ಕಡೆ ಈ ಕೇಸಲ್ಲಿ ಹಲವರು 164 ಹೇಳಿಕೆಯನ್ನ ಕೂಡ ದಾಖಲಿಸಿದ್ದಾರೆ. ಅವರ ಹೇಳಿಕೆಗಳು ಕೂಡ ಕಂಟಕವಾಗಲಿದೆಯಾ ಅನ್ನುವಂಥ ಅನುಮಾನ. ಖಂಡಿತ ಕಂಟಕವಾಗುತ್ತೆ ಅಂತ ಪೊಲೀಸ್ ಉನ್ನತ ಮೂಲಗಳು ಮಾಹಿತಿ ಕೊಟ್ಟಿದೆ. ಸೊ ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕೊಲೆ ಆರೋಪಿಗಳಿಗೆ 164 ಗಂಡಾಂತರ. ಆಪ್ತರಿಂದಲೇ ದಾಸ ಅಂಡ್ ಗ್ಯಾಂಗ್ಗೆ ಪ್ರಾಬ್ಲಮ್. ಒಬ್ರಲ್ಲ ಇಬ್ರಲ್ಲ, ಕೇಸ್ಗೆ ಸಂಬಂಧಿಸಿದವರು ಹಾಗೂ ದರ್ಶನ್ ಆಪ್ತರಿಂದಲೇ ಆರೋಪಿಗಳಿಗೆ ಕಂಟಕ ಫಿಕ್ಸ್ ಎನ್ನಲಾಗ್ತಾ ಇದೆ. ಅನುಮಾನ ಬಂದ ಎಲ್ಲರನ್ನ ವಿಚಾರಣೆ ನಡೆಸಿರುವಂತಹ ಪೊಲೀಸರು ಕೆಲವರಿಂದ ಸೆಕ್ಷನ್ 164 ಅಡಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಅವರ ಸ್ಟೇಟ್ಮೆಂಟ್ ದಾಸ ಅಂಡ್ ಗ್ಯಾಂಗ್ಗೆ ಕಂಟಕವಾಗುವ ಎಲ್ಲ ಸಾಧ್ಯತೆಗಳಿವೆ ಎನ್ನಲಾಗ್ತಾ ಇದೆ. ಪ್ರಕರಣದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 40ಕ್ಕೂ ಹೆಚ್ಚು ಜನರಿಂದ ಸೆಕ್ಷನ್ 164 ಅಡಿ ಪೊಲೀಸರು ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ನ್ಯಾಯಾಧೀಶರ ಎದುರು ಪೊಲೀಸರು ಸಾಕ್ಷಿಗಳಿಂದ ಹೇಳಿಕೆಯನ್ನ ಪಡೆದಿದ್ದಾರೆ. ಈ ಹೇಳಿಕೆಗಳು ಯಾವುದೇ ಕಾರಣಕ್ಕೂ ಬದಲಾಗಬಾರದು ಅಂತ 164 ಅಡಿಯಲ್ಲಿ ಕಾಕಿ ಹೇಳಿಕೆ ಪಡೆದಿದೆ. ಪ್ರಕರಣದ ಪ್ರತ್ಯಕ್ಷ ಸಾಕ್ಷಿಗಳಾಗಿ ಪರಿಗಣನೆ. ದರ್ಶನ್ ಆಪ್ತರಾಗಿರುವಂತಹ ಚಿಕ್ಕಣ್ಣ, ಯಶಸ್ ಸೂರ್ಯ, ದಾಸನ ಮನೆ ಕೆಲಸದವರು, ವಾಟರ್ ಸರ್ವಿಸ್ ಅಂಗಡಿಯವರು, ಆರೋಪಿಗಳಿಗೆ ಕುಷ್ಕವನ್ನ ತಂದುಕೊಟ್ಟವರು ಸೇರಿ 40ಕ್ಕೂ ಹೆಚ್ಚು ಸಾಕ್ಷ್ಯಗಳಿಂದ ಹೇಳಿಕೆಯನ್ನ ಕೂಡ ಪಡೆದಿದ್ದಾರೆ. ಇವರೆಲ್ಲ ಪ್ರಕರಣದ ಪ್ರತ್ಯಕ್ಷ ಸಾಕ್ಷಿಗಳಾಗಿ ಪರಿಗಣನೆ ಮಾಡುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಎಲ್ಲರ ಬಳಿ 164 ಅಡಿ ಹೇಳಿಕೆಯನ್ನ ಕೂಡ ಪಡೆಯಲಾಗಿದೆ.
ಕೊಲೆ ಕೇಸ್ ಸಂಬಂಧ ಒಂದೊಂದು ವಿಚಾರವು ಆರೋಪಿಗಳಿಗೆ ಡವ ಎನ್ನುವಂತೆ ಮಾಡಿದೆ. ಇನ್ನು 164 ಅಡಿ ಹೇಳಿಕೆ ನೀಡಿರುವ ಸಾಕ್ಷಿಗಳಿಂದಲೂ ಆತಂಕ ಎದುರಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಿನ್ನೆ ತನಕ ಒಂದಷ್ಟು ಗೊಂದಲಗಳಿತ್ತು. ಕಾರಣ ಆಹಾರ ಸಚಿವರು ಕೊಟ್ಟಿರುವ ಒಂದು ಹೇಳಿಕೆ, ದೆಹಲಿಯಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಅನ್ನುವಂಥ ಮಾತು. ಬಟ್ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಧ್ವಜಾರೋಹಣದ ಬಳಿಕ ಭಾಷಣ ಮಾಡಿದ್ರು. ಅದರಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ರಾಜ್ಯದ ಜನತೆಗೆ ಒಂದು ಭರವಸೆ ಕೊಟ್ಟರು, ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ ಅಂತ ಎರಡೆರಡು ಬಾರಿ ಪುನರುಚ್ಚರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಭಾಷಣದಲ್ಲಿ. ಮೂಢ ಅಸ್ತ್ರ ಹಿಡ್ಕೊಂಡು ವಿಪಕ್ಷಗಳಿಗೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಕಲ್ಯಾಣ ಯೋಜನೆಗಳು, ನಮ್ಮ 5 ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಯುವನಿಧಿ ಯೋಜನೆಗಳಿಂದಾಗಿ ಮಾಸಿಕ ಸರಾಸರಿ 4,000 ರಿಂದ 5,000 ರೂಗಳಷ್ಟು ಪ್ರತಿ ಫಲಾನುಭವಿ ಕುಟುಂಬಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಲಭಿಸುತ್ತದೆ. ಇದು ಹಲವು ಕಾರಣಗಳಿಂದ ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ನೇರ ಆರ್ಥಿಕ ನೆರವು ನೀಡುವ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಪರಿಕಲ್ಪನೆ. ಮುಂದುವರಿದ ರಾಷ್ಟ್ರಗಳಲ್ಲಿ ಆರ್ಥಿಕವಾಗಿ ಅಶಕ್ತ ವರ್ಗಗಳಿಗೆ ನೆರವಾಗಲು ಜಾರಿಗೊಳಿಸಲಾಗುತ್ತಿರುವ ಇಂತಹ ಯೋಜನೆಯೊಂದನ್ನು ಅತೀ ದೊಡ್ಡ ಮಟ್ಟದಲ್ಲಿ ಸಾಕಾರಗೊಳಿಸುತ್ತಿರುವ ರಾಜ್ಯ ಕರ್ನಾಟಕ. ಈ ಬಗ್ಗೆ ನಮಗೆ ಹೆಮ್ಮೆ ಇದೆ. ಈ ಯೋಜನೆಗಳು ಮುಂದುವರಿಯಲಿವೆ. ಜನತೆಯ ತೀರ್ಪನ್ನು ಧಿಕ್ಕರಿಸಿ ನಡೆಸುವ ಹಿಂಬಾಗಿಲ ರಾಜಕಾರಣವನ್ನು ಇತಿಹಾಸದಲ್ಲಿ ಜನತೆ ಎಂದಿಗೂ ಕ್ಷಮಿಸಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿ ನಾಡಿನ ಮಹಾಜನತೆ ನೀಡಿದ ತೀರ್ಪನ್ನು ಗೌರವಿಸಿ ಸಂವಿಧಾನದ ಆಶಯಗಳ ಪ್ರಕಾರ ವಿರೋಧ ಪಕ್ಷಗಳು ಜವಾಬ್ದಾರಿಯುತವಾಗಿ ನಡೆಯಬೇಕೆಂಬುದನ್ನು ಎಲ್ಲರೂ ನಿರೀಕ್ಷಿಸುತ್ತಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ರಾಜಕೀಯ ಪ್ರಬುದ್ಧತೆ ಮೆರೆದಿರುವ ಮತದಾರರು ಪ್ರಜಾಪ್ರಭುತ್ವ ಯಾರ ಕೈಗೊಂಬೆಯಾಗಲು ಸಾಧ್ಯವಿಲ್ಲ ಎಂಬ ಸಂದೇಶ ನೀಡಿದ್ದಾರೆ. ದೇಶದ ಚಲನಶೀಲ, ಸ್ಪಂದನಾಶೀಲ ಪ್ರಜಾಪ್ರಭುತ್ವಕ್ಕೆ ನಮ್ಮ ಸಂವಿಧಾನವೇ ಶ್ರೀರಕ್ಷೆಯಾಗಿದೆ. ದೇಶದಲ್ಲಿ ನಮ್ಮ ಪ್ರಜಾಪ್ರಭುತ್ವವು ಕ್ರಿಯಾಶೀಲವಾಗಲು ಜನಜೀವನದ ಸಹಜ